ಇದೇ ಅಮೀನ್ಗಡ ಬಸ್ ಸ್ಟ್ಯಾಂಡು. ಇಷ್ಟೊತ್ತಿನಲ್ಲಿ ಅವ್ರಿಗೆ ಫೋನ್ ಮಾಡಿ ಕರ್ಸೋಕ್ಕಾಗಲ್ಲ. ಮೇಕರ್ಸ್ ಅಂತೆ, ಇವರೇ ಫಸ್ಟು ಕರ್ದಂಟ್ ಮಾಡಿದವರಂತೆ. ಇವರೇ ಟೈಮ್ ಊಟ ಮಾಡ್ತಾಯಿದ್ದಾರೆ ನೋಡಿದ್ರ. ಇದೆ ಡ್ರೈವರ್ಗಳ ಜೀವನ. ಕರೆಕ್ಟ್ ಟೈಮಿಗೆದಪ್ಪ. ಒಬ್ಬರು ನಮ್ಮ ವಿಜಯ್ ಅಂತೇಳಿ, ಇನ್ನೊಬ್ಬರು ನಮ್ಮ ಅಬ್ದುಲ್ ಅಂತೇಳಿ ಕುಣಿಗಲ್ಲವರು. ಅವ್ರು ಅಹಮದಾಬಾದ್ ಗಾಡಿ ಹೋಗ್ತಿರೋದು. ಬಾಗಲಕೋಟೆ ಬಿಟ್ಟು ಮುಂದೆ ಬಂದೆ. ಇವಾಗ ಟೈಮ್ 12:30. ಇದು ನಮ್ಮ ಸಿರೂರು ಅಗಸಿ ಗೇಟ್. ಇಲ್ಲಿ ಬಂದಾಗ ಪ್ರತಿ ಸಲನೂ ವಿಡಿಯೋ ಮಾಡ್ಕೊಂಡೇ ಹೋಗೋದು. ಹಂಗೆ ಅಂತೂ ಹೋಗಲ್ಲ. ಹೋಗೋಣ. ಇನ್ನು 41-42 ಕಿಲೋಮೀಟ್ರ್ ಇದೆ ಹುನಗುಂದ ಹೈವೇಗೆ. 42 ಕಿಲೋಮೀಟ್ರ್ ಇದೆ. ಹೈವೇಗೆ ಹೋಗ್ಬಿಟ್ರೆ ಸಾಕು, ಅಲ್ಲಿಂದ ಆರಾಮಾಗಿ ಹೋಗ್ಬೋದು. ಅಲ್ಲಿವರೆಗೂ ಇದು ರೋಡ್ ಹೆಂಗೈತೆ ಅನ್ನೋದು ಗೊತ್ತಿಲ್ಲ, ನೋಡ್ತಾ ಹೋಗೋಣ ಬರ್ರಿ. ಟೈಮ್ ಅಂತೂ 12:30. ಇಲ್ಲೇನೆ ಇಲ್ಲೆಲ್ಲ ಹುನಗುಂದ ಇಲ್ಕಲ್ ಪಾಸಾಗಿ ಮಲಿಕೊಂಬಿಡೋಣ. ಬೆಳಗ್ಗೆ ಎದ್ದು ಹೋಗೋಣ ಅಷ್ಟೇ ಸ್ನೇಹಿತರೆ. ಟೈಮು 1 ಗಂಟೆ 10 ನಿಮಿಷ. ನಾನು ಸ್ಟಾಪಾಗಿ ಬರ್ತಾ ಇದ್ದೀನಿ, ಎಲ್ಲೂ ನಿಲ್ಲಿಸಿಲ್ಲ. ಇದು ಬಂದು ಅಮೀನ್ಗಡ ಕಾಣ್ತಿದಲ್ಲ, ಅಮೀನ್ಗಡ. ಇನ್ನೊಂದು ಕರ್ದಂಟು ಜಾಸ್ತಿ ಬೆಳೀತಾರೆ ಇಲ್ಲಿ. ಸಾರಿ, ಕರ್ದಂಟು ಜಾಸ್ತಿ ರೆಡಿ ಮಾಡ್ತಾರೆ ಇಲ್ಲಿ. ಬೆಳೀತಾರಲ್ಲ, ರೆಡಿ ಮಾಡ್ತಾರೆ. ಮಿಸ್ ಆಯಿತು, ಬೇಜಾರಾಗಬೇಡ್ರಿ. ಆಮೇಲೆ ಇಲ್ಲಿ ಕುರಿ ಸಂತೆನೂ ನಡೀತೈತೆ. ಇಲ್ಲಿ ಭಾರಿ ಫೇಮಸ್ ಕುರಿ ಸಂತೆ ಅಮೀನ್ಗಡದಲ್ಲಿ. ಅದಕ್ಕೆಲ್ಲ ಹೋದ್ರೆ ಇನ್ನೊಂದು ಐತೆ ಇಲ್ಲಿ. ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಅವ್ರೆ, ಆನಂದ್ ಅಂತೇಳಿ. ನನಗೆ ಫೋನ್ ಮಾಡಿ ನಮ್ಮ ಊರಿಗೆ ಬಾ 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 ಅಂತ ಕರೆದು ಸಾಕಾಗ್ಬಿಟ್ಟವ್ರೆ. ಆದರೆ ಇವತ್ತು ಬಂದಿದ್ದೀನಿ ನಾನು. ಆದರೆ ಅವ್ರನ್ನ ಮೀಟ್ ಮಾಡೋಕ್ಕಾಗಲ್ಲ, ಟೈಮ್ ಗೊತ್ತಲ್ಲ. 1:10. ಇಷ್ಟೊತ್ತಿನಲ್ಲಿ ಎಲ್ಲಿ ಫೋನ್ ಮಾಡ್ತೇವೆ? ಇದೇ ಅಮೀನ್ಗಡ ಬಸ್ ಸ್ಟ್ಯಾಂಡು. ಇಷ್ಟೊತ್ತಿನಲ್ಲಿ ಅವ್ರಿಗೆ ಫೋನ್ ಮಾಡಿ ಕರ್ಸೋಕ್ಕಾಗಲ್ಲ. ಯಾವುದಪ್ಪ, ಶಿವಗಂಗೆ ಲಾಡ್ಜ್. ಇಲ್ಲ, ಅವಾಗ ಮುಂಚೆ ಕರ್ದಂಟ್ ಫೇಮಸ್ಸು, ಕರ್ದಂಟು ಅಂತ ಏನೇನೋ ಹಾಕಿ ಬೋರ್ಡ್ಗಳೆಲ್ಲ ಇತ್ತಪ್ಪ ಅವಾಗ. ಏನು ಹಂಸ ಹಾಕಿಟ್ಟಿರೋದು ಇದು. ಹಬಾಬಾಬಾ, ಗೋಕಾಕ್ ಕರ್ದಂಟಿಗೆ ಫೇಮಸ್. ಅದೇ ಥರ ಇಲ್ಲೂ ಕರ್ದಂಟಿಗೆ ಫೇಮಸ್. ಇದು ಯಾವುದಪ್ಪ ಅದು? ಆರೋಡಿ ಗಜಾನನ ಸೇವಾ ಸಂಘ. ಆನಂದ್ ಬ್ರದರ್ ನೋಡ್ರಿ, ನಿಮ್ಮೂರು ಫೋನ್ ಮೇಲೆ ಫೋನ್ ಮಾಡ್ತೀರ. ನಮ್ಮೂರಿಗೆ ಬಂದಿಲ್ಲ ಅಂತ. ನೋಡ್ರಿ, ನಿಮ್ಮೂರಿಗೆ ಬಂದಿದ್ದೀನಿ, ನೀವೇ ಇಲ್ಲ. ಪೂರ್ತಿ ನಿಮ್ಮೂರು. ಇದು ಬಾದಾಮಿಗೆ ಇದಕ್ಕೆ ಹೋಗುತ್ತೆ. ಬಾದಾಮಿ ಗುಳೇದ ಗುಡ್ಡ. ಆ ರೋಡ್ ಹೋದ್ರೆ ಗುಳೇದ ಗುಡ್ಡಕ್ಕೆ ಹೋಗೋ ರೋಡ್ ಅದು. ಇದಾದ ಒಳ್ಳೆ ಗುಡಿ ಇದೆ, ಚೆನ್ನಾಗಿತ್ತು, ಪರವಾಗಿಲ್ಲ ಊರು. ಅವಾಗೆಲ್ಲ ಸಿಕ್ಕಾಬಿಡ ಬರ್ತಿದ್ದೆ ನಾನು ಇಲ್ಲಿ ಕ್ಯಾಂಟ್ರ್ ಇದ್ದಾಗ. ಬಾಗಲಕೋಟೆ ಸರೌಂಡಿಂಗ್ ಎಲ್ಲ ಬಿಸ್ಕಟ್ ತುಂಬ್ಕೊಂಡು ಜಾಸ್ತಿ ಬರ್ತಿದ್ದೆ ಅವಾಗ ನಾನು ಕ್ಯಾಂಟ್ರ್ ಇದ್ದಾಗ. ಇವಾಗೆಲ್ಲ ಬಿಟ್ಬಿಟ್ಟೆ ಈ ಗಾಡಿ ಬಂದಮೇಲೆ. ಇಲ್ಲೇ ನೋಡಿ, ವಿಜಯ ಕರ್ದಂಟನ ಅದೇನೋ ಅಂತಾರೆ ಇವರು. ಇಲ್ಲೆಲ್ಲ ಐತೆ ನೋಡಿ, ಇವೆಲ್ಲ ಅದೇನೆ ನೋಡಿ. ಇಲ್ಲೇ ಐತೆ ವಿಜಯ ಕರ್ದಂಟು. ಫಸ್ಟ್ ಕರ್ದಂಟ್ ಮೇಕರ್ಸ್ ಅಂತೆ, ಇವರೇ ಫಸ್ಟು ಕರ್ದಂಟ್ ಮಾಡಿದವರಂತೆ. ಯಾವುದಪ್ಪವು ಸಂಗಮೇಶ್ವರ ವಿದ್ಯಾವರ್ಧಕ ಸಂಘ. ಏನು ಸಿಕ್ಕಾಪಟ್ಟೆ ಸಂಘಗಳವಪ್ಪ ಇಲ್ಲಿ ಅಮೀನ್ಗಡದಲ್ಲಿ. ಇಲ್ಲಿ ಸ್ವಲ್ಪ ಮುಂದೆ ಹೋದರೆ ಲೆಫ್ಟ್ ಸೈಡ್ಗೆ ಐತೆ ದೊಡ್ಡ ಗ್ರೌಂಡ್ ಥರ. ಅಲ್ಲಿ ಕುರಿ ಸಂತೆ ನಡೀತೈತೆ. ವಾರದಲ್ಲಿ 1 ದಿನ 2 ದಿನ ನಡೀತದೆ. ಭಾರಿ ಫೇಮಸ್ ಕುರಿ ಸಂತೆ. ಎಲ್ಲ ಕಡೆಯಿಂದ ಬಂದು ತಗೊಂಡೋಗ್ತಾರೆ ಅದನ್ನು, ಕುರಿನ. ಅಮೀನ್ಗಡ ಅಮೀನ್ಗಡ. ನೆಕ್ಸ್ಟು ಸೀದಾ ಹುನಗುಂದನೆ. ರೋಡ್ ಮಾತ್ರ ಸೂಪರಾಗೈತೆ. ಒಂದು ಸ್ವಲ್ಪ ದೂರ ಏನೋ ಸ್ವಲ್ಪ ಇದಿಲ್ಲ, ಅಷ್ಟು ಬಿಟ್ಟರೆ ಸಕ್ಕದ ಮಾಡವ್ರೆ ರೋಡು. ಸ್ವಲ್ಪ ದೂರ 4 ಲೈನ್ ಎಲ್ಲ ಮಾಡವ್ರೆ.
ಚೆನ್ನಾಗೈತಪ್ಪ. ಬಂದಿದ್ದೆ ಗೊತ್ತಾಗಿಲ್ಲ, ಅಮೀನ್ಗಡ ಬಂದಿದ್ದೆ ಗೊತ್ತಾಗಲಿಲ್ಲ. ಸ್ವಲ್ಪ ಇಲ್ಲಿ ಅಮೀನ್ಗಡದಲ್ಲಿ ಮಾತ್ರ ಹಂಗೆ ಐತೆ. ಕೂಡಲ ಸಂಗಮ 25 ಅದು ಹೋಗೋದು ರೋಡು. ಕೂಡಲ ಸಂಗಮ 25 ಅಂತೆ, ಅಲ್ಲೇ ಬೋಲ್ಡ್ ಹಾಕಿದ್ರು. ಇದೇ ಇರಬೇಕು ಕುರಿ ಸಂತೆಗಳು ನಡೆಯೋ ಜಾಗ. ಸಿಕ್ಕಾಬಟ್ಟೆ ಬೈಲು, ಬಟಾ ಬೈಲು. ಹಂಗೀಗೆ ಫೈನಲ್ ಆಗಿ ನಮ್ಮ ಅಮೀನ್ಗಡ ಊರನ್ನು ಬಿಟ್ವಿ, ನಮ್ಮ ಆನಂದ್ ಅವ್ರ ಊರನ್ನು ಬಿಟ್ವಿ. ಆನಂದ ರೀ, ನಿಮ್ಮ ಊರು ನೋಡ್ಕೊಂಡ್ರಲ್ಲ, ನಿಮ್ಮ ಊರನ್ನು ನೀವೇ ಮತ್ತೊಮ್ಮೆ ಮೊಬೈಲಲ್ಲಿ ನೋಡ್ಕೊಳ್ಳಿ. ಈಗ ಸದ್ಯಕ್ಕೆ ನಾವು ಹೋಗ್ತಾ ಇರೋಣ, ಮುನ್ಗುಂದ ಹೋಗಿ ಎಲ್ಲಿವರೆಗಾಗುತ್ತೋ ಅಲ್ಲಿವರೆಗೂ ಓಡಿಸೋಣ. ನಿದ್ದೆ ಬಂದರೆ ಮಲಿಕೊಳ್ಳೋಣ ಅಷ್ಟೇ. ಫೈನಲ್ಲಾಗಿ 2:30 ಕರೆಕ್ಟಾಗಿ ನಮ್ಮ ಇಲ್ಕಲ್ ಬಿಟ್ಟು ಮುಂದೆ ನಮ್ಮ ಅಣ್ಣಚ್ಚು ಹೋಟ್ಲು ಪಾರ್ಕಿಂಗಲ್ಲಿ ನಮ್ಮ ಅರ್ಜುನ ನಿಲ್ಲಿಸಿದ್ದೀವಿ ನೋಡಿ. ಒಳ್ಳೆ ಜಾಗ ಸಿಕ್ಕಿದೆ, ಆರಾಮಾಗಿ ಎಲ್ಲ ತಮಿಳ್ನಾಡು ಗಾಡಿಗಳು ಇರೋ ಇಲ್ಲೆಲ್ಲ. ಯಾರು ಬೇಕಾದ್ರೂ ಬಂದು ಹಾಕೋಬೋದು, ಇವರೇ ಅಂತೇನಿಲ್ಲ. ಪಾರ್ಕಿಂಗ್ ಕೊಡ್ಬೇಕು, ಒಟ್ಟಿನಲ್ಲಿ 30 ರೂಪಾಯಿ ಕೊಟ್ಟಿದ್ದಾಯಿತು. ಇವಾಗ 2:30 ಟೈಮು, ಮಲಿಕೊಳ್ಳೋಣ. ಬೆಳಗ್ಗೆ ಎದ್ದು ನೋಡೋಣ. ತಾರ್ಪಾಲು ಹಗ್ಗ ಎಲ್ಲ ಲೂಸ್ ಆಗಲ್ಲ. ಹಗ್ಗ 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 ನಾನು ಬಂದು ನಿಲ್ಲಿಸ್ತಾ ನೋಡೇ ಇಲ್ಲ. ಓ, ಹಗ್ಗ ಲೂಸ್ ಆಗವೆ. ಒಂದು ಹಗ್ಗಗಳು, ಕೆಲವೊಂದು ಹಗ್ಗ ಲೂಸ್ ಆಗವೆ ನೋಡಿ. ಇವೆಲ್ಲ ನೋಡಿದ್ರ, ಇವೆಲ್ಲ ಬೆಳಗ್ಗೆ ಟೈಟ್ ಮಾಡೋಣ. ಸದ್ಯಕ್ಕೆ ಟಯರು ಏನಂತ ಬಿಸಿ ಏನಾಗಿಲ್ಲ. ನೈಟ್ ಟೈಮಲ್ಲಿ ಅಷ್ಟು ಬಿಸಿ ಆಗೋಲ್ಲ, ಡೇ ಟೈಮಲ್ಲಿ ಬಿಸಿ ಆಗುತ್ತೆ. ಓಕೆ, ಆ ಕಡೆ ಒಂದು ಸೈಡ್ ನೋಡ್ಬಿಟ್ಟು ಕ್ಲೀನಾಗಿ ಮಲಿಕೊಂಬಿಡೋಣ. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಟಯರೆಲ್ಲ ಲೆವೆಲ್ ನಿಂತೈತೆ ನೋಡಬೇಕು. ಲೋಡ್ ಗಾಡಿ ಅಲ್ವಾ. ಓಕೆ, ಟಯರೆಲ್ಲ ಲೆವೆಲ್ ನಿಂತೈತೆ. ಹಗ್ಗ ನೋಡಿ ಅವೆಲ್ಲ ಲೂಸ್ ಆಗಿರೋದು. ಬೆಳಗ್ಗೆ ಎದ್ದು ಎಲ್ಲ ಟೈಟ್ ಮಾಡ್ಕೊಳ್ಳೋಣ. ಸದ್ಯಕ್ಕೆ ಮಲಿಕೊಳ್ಳೋಣ. 2:30ಗೆ. ನಿನ್ನೆ ಇಡೀ ರಾತ್ರಿ ನಿದ್ದೆ ಇಲ್ಲ, ಬೆಳಗ್ಗೆಯಿಂದನೂ ನಿದ್ದೆ ಇಲ್ಲ. ಈಗ 2:30. ಹಂಗೂ ಟ್ರೈ ಮಾಡಿದೆ ಹೊಸಪೇಟೆಗೆ ಹೋಗ್ಬಿಡೋಣ ಅಂತ. ಹೊಸಪೇಟೆವರೆಗೂ ಕಾಣ್ತೈತಾ? ಹೊಸಪೇಟೆವರೆಗೂ ಹೋಗ್ಬಿಡೋಣ ಅಂದ್ಕೊಂಡಿದ್ದೆ. ಗಾಡಿ ಒಳಗೆ ಹತ್ತನ್ನು ಬರ್ರಿ, ಕಾಣಲ್ಲ ಕ್ಲೀನಾಗಿ. ಹೊಸಪೇಟೆವರೆಗೂ ಹೋಗ್ಬಿಟ್ಟು ಅಲ್ಲೋಗಿ ಮಲಿಕೊಳ್ಳೋಣ ಅಂತ ಪ್ಲ್ಯಾನ್ ಆಗಿದೆ. ಯಾಕೋ ನಿದ್ದೆ ಕಂಟ್ರೋಲ್ ಆಗಲಿಲ್ಲ. ಸರಿ, ಈ ಜಾಗನೇ ಪ್ಲಾನ್ ಹಾಕಿದ್ದು ಮಲಿಕೊಳ್ಳೋಣ ಅಂತೇಳಿ ಸರಿ ಅಂತ ಮಲಿಕೊಂಬಿಟ್ಟೆ. ಇಲ್ಲೊಂದು ನೋಡಿ ತಮಿಳ್ನಾಡು ಗಾಡಿಯಲ್ಲಿ ಡ್ರೈವರ್ಗಳ ಜೀವನ ಏನಂತ. ಏನು ಮಾಡ್ತಾಯಿದ್ದಾನೆ ಗೊತ್ತಾ? ಊಟ ಮಾಡ್ತಾಯಿದ್ದಾನೆ. ನೋಡ್ರಿ ಸ್ವಾಮಿ, ನೋಡಿದ್ರ ಟೈಮ್ ನೋಡಿ ಎಷ್ಟು ಅಂತ. ಟೈಮ್ ನೋಡಿ 2:30 ಟೈಮು. ರಾತ್ರಿ 2:30 ಟೈಮ್ ಊಟ ಮಾಡ್ತಾಯಿದ್ದಾರೆ. ನೋಡಿದ್ರ, ಇದೆ ಡ್ರೈವರ್ಗಳ ಜೀವನ. ಕರೆಕ್ಟ್ ಟೈಮಿಗೆ ನಿದ್ದೆ, ಕರೆಕ್ಟ್ ಟೈಮಿಗೆ ಊಟ, ಕರೆಕ್ಟ್ ಟೈಮ್ ಮನೆ, ಹೆಂಡತಿ ಮಕ್ಕಳು ಅನ್ನೋದೇ ಇಲ್ಲ ಇದ್ರಾಗೆ. 2:30 ಊಟ ಮಾಡ್ತಾಯಿದ್ದಾನೆ ಪಾಪ ಅಲ್ವಾ. ನಾನು ಅದೂ ಇಲ್ಲ, ಅವನಾರು ಊಟ ಮಾಡ್ತಾನೆ, ನಾನು ಅದೂ ಇಲ್ಲ. ಬೇಕಾರೆ ರೋಡಿಂದ ಆ ಕಡೆ ಲೈಟ್ ಐತಲ್ಲ, ಅದೇ ಹೋಟ್ಲು ಬೇಕಾರೆ ಅಲ್ಲಿ ಹೋಗಿ ಊಟ ಮಾಡ್ಕೊಂಬರ್ಬೋದು.
ಊಟ ಮಾಡ್ಕೊಬಂದು ಮಲಿಕೋಬೋದು. ಇಷ್ಟೊತ್ತಲ್ಲಿ ಹೋಗ್ತಾನೆ ಅಲ್ಲಿವರೆಗೂ ನೈಟೆಲ್ಲ ಓಪನ್ ಇರ್ತದೆ ಹೋಟ್ಲು, ಊಟ ಅಲ್ಲೇ ಇರ್ತೈತೆ. ಇಷ್ಟೊತ್ತಿನಲ್ಲಿ ಯಾವನು ಅಲ್ಲಿವರೆಗೂ ಹೋಗ್ತಾನೆ. ಸದ್ಯಕ್ಕೆ ಇವಾಗ ಮಲಿಕೊಂಬಿಡೋಣ. ಟೈಮ್ ಆಯ್ತು 2:30. ಒಂದು 7 ಗಂಟೆ 6:30 7 ಗಂಟೆಗೆ ಮನೆಯಿಂದ ಫೋನ್ ಮಾಡ್ತಾರೆ, ಎದ್ದು ಹೋಗೋಣ. ಅವನು 6:30ಗೆ ಎಬ್ಬಿಸ್ತೀನಂದ. ಎಬ್ಬಿಸೋಕ್ಕೆ ಹೋಗ್ಬೇಡಪ್ಪ, ನಾನೇ ಎದ್ದೊಳ್ತೆ ಅಂತ ಹೇಳ್ಬಿಟ್ಟೆ ಅವನಿಗೆ. ನಾನು ಟೈಮಿಂಗ್ಸ್ ನೋಡಿಲ್ಲ, ನಾನು ಒಂದು 4-5 ಗಂಟೆ ಆಗಿರ್ಬೋದು ಅಂದ್ಕೊಂಡಿದ್ದೆ. ಇಲ್ಲಿ ನೋಡ್ರೆ ಇನ್ನೂ 2:30. ಒಂದು 6 ಗಂಟೆಗೆ ಎದ್ದು ಹೊಸಪೇಟೆಲ್ಲಿ ಹೋಗಿ ಒಂದು ಸ್ವಲ್ಪ ಶೀಟ್ ಬಟ್ಟೆಗಳೆಲ್ಲ ಒಗಿಬೇಕು. ಎಲ್ಲ ಒಗಿಸಿ ಸ್ವಲ್ಪ ಒಂದೆರಡು ಟಯರು ಉಲ್ಟಾ ಮಾಡಿ ಹಾಕ್ಸ್ಬೇಕು. ಎಲ್ಲ ಉಲ್ಟಾ ಮಾಡಿಸಿ ಹಾಕ್ಸ್ಕೊಂಡು ಆರಾಮಾಗಿ ಹೋಗೋಣ. ಸದ್ಯಕ್ಕೆ ಎಲ್ಲ ನಮ್ಮ ವಾಚ್ಮ್ಯಾನ್ ಅಣ್ಣ ಇಲ್ಲೆಲ್ಲೋ ಇದ್ದ, ಎಲ್ಲೋ ಬರ್ತಾ ಇದ್ದ, ಎಲ್ಲೋ ಇದ್ದಪ್ಪ ವಾಚ್ಮ್ಯಾನ್ ಅಣ್ಣ. ಸುತ್ತ ನೋಡಿ ಇದೆಲ್ಲ ಕ್ಯಾಮ್ರಾಗಳೆಲ್ಲ ಇದ್ದಾವೆ. ವಾಚ್ಮ್ಯಾನ್ ಅಲ್ಲಿ ಇಲ್ಲಿ ಓಡಾಡ್ತಿರ್ತಾನೆ. ಕ್ಯಾಮ್ರಾ ಇದ್ರೂ ಓಡಾಡ್ತಿರ್ತಾರೆ. ಪಾರ್ಕಿಂಗ್ ಕೊಡೋಕ್ಕೆ ನೋಡಿ ಕ್ಯಾಮ್ರಾ ತೋರಿಸ್ತೀನಿ ಎಲ್ಲೈತಂತ. ನೋಡಿ ಇದು ಲೈಟು ಕೆಳಗಡೆ ನೋಡಿ, ಇದು ಕ್ಯಾಮ್ರಾ ಚಿಕ್ಕದು ಕಲರ್ ಕಾಣಿದೆ ನೋಡಿದೆ. ಇದು ಕ್ಯಾಮ್ರಾ, CC ಕ್ಯಾಮ್ರಾ ಎಲ್ಲ ಕಡೆ ಐತೆ ನೋಡಿ. ಈ ಕಡೆ ನೋಡು, ಈ ಲೈಟ್ ಪಕ್ಕದಲ್ಲಿ ಐತೆ ನೋಡಿದ್ರೆ ನೋಡಿ. ಇದು ಎಲ್ಲ ಕಡೆನೂ CC ಕ್ಯಾಮ್ರಾ ಐತೆ. ಇಲ್ಲಿ ಏನು ಟೆನ್ಷನ್ ಇಲ್ಲ. 30 ರೂಪಾಯಿ ಕೊಟ್ರು ನೋಡಿ, 30 ರೂಪಾಯಿ ರಸೀದಿ ತೋರಿಸ್ತೀನಿ ನೋಡಿದೆ. ಹೋಟೆಲ್ ಮಹಾರಾಣಿ ಇಲ್ಕಲ್ ಯಾವುದಪ್ಪ ಇದು, ಕೈದಿಕೊಪ್ಪ. ಪಾರ್ಕಿಂಗ್ ಟೋಕನ್ ನಾನು ಬಂದಿದ್ದು ಎಷ್ಟು ಗಂಟೆಗೆ? 2 ಗಂಟೆ 7 ನಿಮಿಷ. ಗಾಡಿ ನಂಬರು KA 52C 1355. ಅಮೌಂಟ್ ಹಾಕಿಲ್ಲ ಇದ್ರಾಗೆ, ಇಲ್ಲ ಹಾಕೋ ನೋಡಿ. 30 ರೂಪಾಯಿ ಕಾಣ್ತದೆ ಇದು ನೋಡಿ. ಇದು 30 ರೂಪಾಯಿ. ಇದು ಟೈಮ್ 2 ಗಂಟೆಗೆ 30 ರೂಪಾಯಿ. KA TN ಬರೆದು ಬಿಡೋಣ ಫಸ್ಟೇ, ಆಮೇಲೆ ಅದನ್ನು K ಮಾಡಿ 52C 1355. ಸದ್ಯಕ್ಕೆಲ್ಲ ಆಯಿತು. ಮಲಿಕೊಂಬಿಡೋಣ, ಬರೀ ಟೈಮ್ ವೇಸ್ಟ್ ಮಾಡೋದು ಬೇಡ. ಬೆಳಗ್ಗೆ ಎದ್ದೋಣ. ಎಲ್ಲರಿಗೂ ಗುಡ್ ನೈಟ್, ನಾಳೆ ಸಿಗೋಣ. ಅಲ್ಲಿ ಹೋಗಿ ನಾಷ್ಟ ಮಾಡ್ಕೊಂಬರೋಣ. ಇವಾಗ ಎಲ್ಲ ಗಾಡಿಗಳು ಹೋಗ್ಬಿಟ್ಟೆ, ಪೂರ್ತಿ ಗ್ರೌಂಡ್ ಖಾಲಿಯಾಗಿದೆ ನೋಡಿ. ನೋಡಿದ್ರೆ ಇಲ್ಲೊಂದೆರಡು ಗಾಡಿ, ನಮ್ಮ ಒಂದೆರಡು ನಿಂತವೆ. ಇವೆಲ್ಲ ಬಂದಿರೋವು. ರೋಡ್ ದಾಟಿ ಆ ಕಡೆ ಹೋಗಿ ನಾಷ್ಟ ಮಾಡ್ಕೊಂಡು ಇಲ್ಲಿಂದ ಹೊರಟು ಬಿಡೋಣ. ಟೈಮ್ ಆಲೆ 9:45. ನಾಷ್ಟದ ಹೋಟ್ಲು ಆ ಮೂಲೆಯಲ್ಲೈತೆ. ಮುಂದೆ ಹೋದರೆ ಸಿಗುತ್ತೆ, ಆದರೂ ಇಲ್ಲಿ ಗಾಡಿ ನಿಲ್ಸಿದ್ದೀವಲ್ಲ, ಇರಲಿ ಯಾವುದಕ್ಕೂ. ಇಲ್ಲಿ ಚೆನ್ನಾಗಿರ್ತೈತೆ ತಮಿಳ್ನಾಡು ಹೋಟ್ಲು. ದೋಸೆ ಗೀಸೆ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ. ದೋಸೆ, ಪೊಂಗಲು, ಪೂರಿ ಅವು ಇವು ಅಂತೇಳಿ ಅದೇ ಹೋಟ್ಲು. ಹೋಗೋಣ, ನಾಷ್ಟ ಮಾಡ್ಕೊಂಡು ಹೋಗೋಣ ಬರ್ರಿ. ನಾಷ್ಟ ಎಲ್ಲ ಮಾಡ್ಕೊಂಡು ಬಂದು ಇಲ್ಲಿಂದ ಓಡ್ತಾ ಇದ್ದೀನಿ. ಇಲ್ಲಿ ರೋಡ್ ನೋಡಿ, ಇಲ್ಲೆಲ್ಲ ಕೆಸೆ ಗದ್ದೆ ಹೊಡೈತಿ. ಇಲ್ಲಿ ರೋಡೆಲ್ಲ ಏನು ಗಾಡಿ ಕೂತ್ಕೊಳ್ಳಲ್ಲ. ಗುಂಡಿ ಒಂದು ಬಿಟ್ಟರೆ ಬೇರೆ ಏನು ಸಮಸ್ಯೆ ಇಲ್ಲ ಇದು. ಯಾಕಂದರೆ ನಾನು ಈ ಜಾಗ ಬಂದು ಹೆಚ್ಚು ಕಮ್ಮಿ 2004-05 ನೋಡ್ತಾ ಇದ್ದೀನಿ ಈ ಹೋಟ್ಲ. ಅದಕ್ಕಿಂತ ಮುಂಚೆ ಯಾವಾಗೈತೆ ಅಂತ ಗೊತ್ತಿಲ್ಲ, ನಾನು ಮಾತ್ರ ಅವಾಗಿಂದ ನೋಡ್ತಾ ಇದ್ದೀನಿ. ಯಾರ ಗಾಡಿಯವರು ಗಾಡಿ ಆಚೆ ತೆಗಿಯತ್ತವರೇ ನಿಲ್ಸ್ಕೊಂಡವ್ರೆ. ಇರ್ಬೇಕು ಗಾಡಿ ಹೆಂಗೆ ಆಚೆ ತೆಗಿಯೋದಪ್ಪ. ಹೊಸಪೇಟೆ ಬಂದಾಗ ನೋಡಿ ಮಳೆ ಬರ್ತಾ ಇರೋದಂದ್ರೆ ಹೊಸಪೇಟೆಯಲ್ಲಿ ಎಂಥ ಮಳೆ. ಫುಲ್ಲು ಜೋರು ಮಳೆ ಹೊಸಪೇಟೆಯಲ್ಲಿ. ಹೊಸಳ್ಳಿಗೆ ನಿಲ್ಲಿಸಿ ಬಟ್ಟೆ ಗಿಟ್ಟೆ ಎಲ್ಲ ಒಕ್ಕೊಂಡು, ಅಲ್ಲಿ ಮಳೆ ಇರಲಿಲ್ಲ ಹೊಸಳ್ಳಿಗೆ. ಇನ್ನೇನು ಎಲ್ಲ ಮುಗಿದು ಬರ್ಬೇಕು ಗಾಡಿಗೆ, ಅವಾಗ ಮಳೆ ಶುರುವಾಯಿತು. ಇಲ್ಲೆಲ್ಲ ನೀರು ನೋಡಿ ಎಷ್ಟು ನಿಂತಿರೋದು. ಎಲ್ಲ ತೊಳೆದು ಕ್ಲೀನ್ ಮಾಡಿ ಎಲ್ಲ ಒಗೆದು ಇಲ್ಲೆಲ್ಲ ಸಿಗಕ್ಕೆ ನೋಡಿ, ಹಂಗೆ ಬಿಟ್ಟು ಎಲ್ಲ ಹೋಗ್ಬಿಡ್ರೆ.
ಮಳೆ ಅಷ್ಟು ಮಳೆ ಹೊಡಿತಾ ಇತ್ತಿಲ್ಲ ಹೊಸಪೇಟೆಯಲ್ಲಿ. ಮಧ್ಯಾಹ್ನ 2:30 ಟೈಮ್ ಈಗ. ಮಳೆ ಅಂದರೆ ಮಳೆ. ಆ ಕಡೆ ನೀರು ನಿಂತಿರೋದು ನೋಡಿ. ಹೋಗೋಣ ಮುಂದೆ ಎಲ್ಲಾರ ಮರೆಮ್ನೊಳಗೆ ನಿಲ್ಲಿಸಿ ಊಟ ಮಾಡ್ಕೊಂಡು ನಿಧಾನಕ್ಕೆ ಹೋಗ್ತಾ ಇರೋಣ. ಮಳೆ ಇರೋದ್ರಿಂದ ಏನು ಟೆನ್ಷನ್ ಇಲ್ಲ. ಟೈರ್ ಬಿಸಿ ಆಗುತ್ತೆ ಅದು ಇದು ಅನ್ನೋದೇನಿಲ್ಲ. ಬರ್ರಿ ಹೋಗ್ತಾ ಇರೋಣ. ಸ್ನೇಹಿತರೆ, ಚಿತ್ರದುರ್ಗ ಬೈಪಾಸಲ್ಲಿ ಹೋಗ್ತಾ ಇದ್ದೀನಿ. ಟೈಮು 9 ಗಂಟೆ. ಈಗ ಬೈಪಾಸು ಸೀದಾ ಹೋಗೋಣ. ಮುಂದೆ ನಮ್ಮ ಓನರ್ ಬರ್ತಾರೆ. ನಮ್ಮ ಓನರ್ ಮಾತಾಡಿಸ್ಕೊಂಡು ಇಲ್ಲಿ ದುರ್ಗದಲ್ಲಿ ಒಂದಿಬ್ಬರು ಸಬ್ಸ್ಕ್ರೈಬರ್ ಸಿಕ್ಕರು. ಒಬ್ಬರು ನಮ್ಮ ವಿಜಯ್ ಅಂತೇಳಿ, ಇನ್ನೊಬ್ಬರು ನಮ್ಮ ಅಬ್ದುಲ್ ಅಂತೇಳಿ ಕುಣಿಗಲ್ ಅವ್ರು ಅಹಮದಾಬಾದ್ ಗಾಡಿ ಹೋಗ್ತಿರೋದು. ಇನ್ನೊಬ್ರು ಅಬ್ದುಲ್ ಅವ್ರದ್ದು ಫೋಟೋ ಇಲ್ಲಿ ಹಾಕ್ತೀನಿ ನೋಡಿ. ಅವರು ಸಿಕ್ಕಿ ಮಾತಾಡಿಸಿ ಟೀಗಿ ಕುಡ್ಕೊಂಡು ಆಂಧ್ರ ಗಾಡಿ ಎಷ್ಟು ಸೌಂಡ್ ಬರ್ತೈತೆ ನೋಡಿ. BS3 ಇರಬೇಕು, ಅದು ಸಿಕ್ಕಾಬಟ್ಟೆ ಸೌಂಡ್ ಬರ್ತೈತೆ. ಅವ್ರ ಜೊತೆ ಟೀಗಿ ಎಲ್ಲ ಕುಡ್ಕೊಂಡು ಹೊರಟ್ವಿ. ಈಗ ತಿರ್ಗಾ ನಮ್ಮ NS ನಮ್ಮ ಸ್ವಾಮಿ ಬೇರೆ ಬರ್ತಾ ಇದ್ದಾರೆ ಹಿಂದ್ಗಡೆ. ಜೊತೆಗೆ ನಮ್ಮ ಅಭಿಯಣ್ಣ ಬೇರೆ ಬರ್ತಾವ್ರ ಜೊತೆಯಲ್ಲಿ. ಅವರು ಹಿಂದೆ ದುರ್ಗದಲ್ಲವ್ರೆ. ಎಲ್ಲ ಮುಂದೆ ಎಲ್ಲರೂ ಹಿರಿಯೂರು ತಪ್ಪಿರೆ ಸ್ಥಿರ ಹತ್ರ ಸಿಕ್ಕಿ ಮಾತಾಡ್ಸ್ಕೊಂಡು ಹೋಗೋಣ. ಅವರೆಲ್ಲ ಸಿಗ್ತಾರೆ ಇವಾಗ. ಎಲ್ಲ ಮಾತಾಡ್ಸ್ಕೊಂಡು ಹೋಗ್ತಾರದು. ಇವತ್ತು ಬರೀ ಎಲ್ಲರೂ ಮಾತಾಡ್ಸೋದೇ ಆಗೋಗ್ಬಿಡೈತೆ ನನಗೆ. ಹೆಚ್ಚು ಕಮ್ಮಿ ಇಲ್ಲಿ ದುರ್ಗ ಬಂದು 1 ಅವರ್ ಟೈಮ್ ವೇಸ್ಟ್ ಆಯ್ತು ನನಗೆ. ಅಲ್ಲಿ ನಮ್ಮ ವಿಜಯ್ ಅವ್ರು ಸಿಕ್ಕಿದಾಗ ಅವ್ರ ಹತ್ರ ಒಂದು ಅರ್ಧ ಮುಕ್ಕಾಲು ಗಂಟೆ, ಮತ್ತು ಇವ್ರ ಹತ್ರ ಬಂದು ಇವ್ರ ಹತ್ರ ಒಂದು ಅರ್ಧ ಗಂಟೆ, 1 ಅವರು. ಇಲ್ಲಾಂದ್ರೆ ಇಷ್ಟೊತ್ತು ಇರೋರಾಗಿರ್ಬೋದಿತ್ತು. ಏನು ಮಾಡೋಕ್ಕಾಗಲ್ಲ, ಆರಾಮಾಗಿ ಹೋಗೋಣ. ಟೈಮ್ ಬೇಜಾನ್ ಐತೆ. 9 ಗಂಟೆ. ಇನ್ನೂ ಹೆಂಗೆ ಹೋಗ್ತೀನಿ ಅಂದ್ರೆ 12-1 ಗಂಟೆಗೆಲ್ಲ ಹೋಗ್ಬಿಡ್ತೀವಿ. ಇನ್ನು ಅಲ್ಲೋಡಿಂಗ್ ಇನ್ನೂ ಕನ್ಫರ್ಮ್ ಆಗಿಲ್ಲ ಎಲ್ಲಿ ಅಂತ. ಒಂದ್ಸಲಿ ಯಶವಂತಪುರ ಅಂತಾನೆ, ಒಂದ್ಸಲಿ ನೆಲಮಂಗಲದಲ್ಲೇ ಖಾಲಿ ಮಾಡಿಸ್ತೀನಿ ಅಂತಾನೆ. ಇನ್ನೂ ಕನ್ಫರ್ಮ್ ಆಗಿಲ್ಲ ಅದು. ಒಂದು ಕನ್ಫರ್ಮ್ ಆಗಿಬಿಟ್ರೆ ನಮಗೆ ಹೋಗೋಕ್ಕೆ. ಯಶವಂತಪುರ ಆದರೆ ದಬಾಯಿಸಿ ಹೋಗಲೇಬೇಕು, ಯಾಕಂದರೆ ಜಾಗ ಸಿಗಲ್ಲ. ಅಲ್ಲಿ ಹೋಗಿ ಜಾಗ ಹಿಡಿಬೇಕು, ಅದು ಒಂದು ಮೇಯ್ನು. ನೆಲಮಂಗಲ ಅಂದರೆ ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೋದು. ಅದು ಹೆಂಗಾಗುತ್ತೋ. ಬಿಲ್ ಬಂದಿಲ್ಲ ಇನ್ನು. ಬಿಲ್ ಬಂದ ಕೂಡಲೇ ಗೊತ್ತಾಗುತ್ತೆ. ಹೋಗೋಣ. SRG KA13 ಹಾಸನ್ ಬಾಯ್ಸ್ 6177.